ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಗಿಡ್ಡೆ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಏನು ಇವಳ ನೋಟ ಅವಳಿ ಸಾಳ ಕೂದಲ ಕಟ್ಟ ಏನು ಇವಳ ನೋಟ ಅವಳಿ ಸಾಳ ಕೂದಲ ಕಟ್ಟ ಆಕೆ ತಿಂದಾಗೋದು ನನ್ನ ಮೂರನೇ ತೋಟ ಗಿಡ್ಡೆ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಹೊಂಟಾರೆ ನಾ ಬೆಳ್ಳಿ ಕೋದಾರಿ ಎನ್ನ ಕೈ ಮಾಡಿ ಕರಿತಾಳೆ ಓದಾರಿ ಅತಿ ಹೊಂಟಾರೆ ನಾ ಬೆಳ್ಳಿ ಕೋದಾರಿ ಎನ್ನ ಕೈ ಮಾಡಿ ಕರಿತಾಳೆ ಓದಾರಿ ಏನು ಇವಳ ನೋಟ ಅವಳಿ ಸಾಳ ಕೂದಲ ಕಟ್ಟ ಏನು ಇವಳ ನೋಟ ಅವಳಿ ಸಾಳ ಕೂದಲ ಕಟ್ಟ ಆಕೆ ತಿಂದಾಗೋದು ನನ್ನ ಮೂರನೇ ತೋಟ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಬಂದವರನ್ನು ದಾರಂದು ಕೇಳಿದರೆ ಭಾಗ್ಯದ ಸಿರಿಯೇ ದೇವ ತಾವುದಾರೆಂದು ಕೇಳಿದೆ ಓ ಬಂದವರನ್ನು ದಾರಂದು ಕೇಳಿದ ದೇವ ಓಬಳಾಪುರ ಮಾವ ದೇವ ಬರುವ ಗೋರ್ಗನಗಳೆಂದ ದೈತರ ತಿರಗಳಂ ನನ್ನ ಕಟ್ಟಿಗೆ ದಂಡ ಭೇದಿಸುತ್ತ ಯಾವ ಸತ್ಯಂಬವನಿದ್ದರಗಾಗುವಂತ ಈ ಭೂಮಾಂಡಲವು ಬಿರ್ರನ ಬಿರಿಯುವಂತ ಅಪ್ಪರಗ ಬೀರ ಬಪ್ಪಯಂ ನಿಟ್ಟರ ಯಾವ ದೈತರ ತಮ್ಮ ತಮ್ಮ ಗೋಯಗಳಿಗೆ ಮಕ್ಕಳು ದೇವ ಎನ್ನರ ಬಸಕ್ಕ ಚಿತ್ತದಂಗಳ ಸುತ್ತ ಸೂರ ಬಂದವ ಇಂಥ ಕಡುಬರ ಆಕ್ರಮಣ ಮುಂಬಾಟದೋಳನಂತ ಮಾತನಾಡುತ್ತವ ನೀನು ದಾವನಲೈ ನನಗ ಸರಿಯಿಂದಕ್ಕೆ ಓ ದೇವ ನಾವುದಾರಂದರೆ ನನ್ನ ಹೆಸರು ಚಾರ ನನ್ನ ಹೆಂಡತಿ ಹೆಸರು ಚೆಂಡು ಹೂವಿನ ಹಾರ ಈಗಿನ ಕಾಲದಲ್ಲಿ ಸಾರಥಿಗೆ ಹಾಕೋದು ಬರುತ್ತಾರ ಸೊಂಡಿಗೆ ಹಾರ ಹೆಣ್ಣು ಮಕ್ಕಳ ಡ್ಯಾನ್ಸ್ಗೆ ಮೆಚ್ಚಿ ಹಾಕುತ್ತಾರೆ ಮಲ್ಲಿಗೆ ಹಾರ ಈ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ ಅದನ್ನು ನೋಡಲಾರದೆ ಎಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥಿ ನಾನಲ್ಲವೇ ದೇವ ಏನೇ ಕಂಡು ಬರಬೇಕು ನಮ್ಮ ನಾಮಾಂಕಿತವ ಯಾರು ದೇವ ವಿಸ್ತಾರವಾಗಿ ಸವಿಸ್ತಾರವಾಗಿ ಅದೇನು ದೇವ ಈ ದಶ ದಿಕ್ಕುಗಳಲ್ಲಿ ಎನ್ನಂತ ಗಂಡುಗಳಿಗೆಲ್ಲ ಬಂದು ಮೆರಗೆತ್ತರುವ ಪುಂಡರೀಗ ನಾದೇ ಗಂಡನಾಗಿ ಮರಗಿವೆ ಇರುವ 84 ಕೋಟಿ ಜೀವರಾಶಿಗಳೆಂಬ ತಮ್ಮ ತಮ್ಮ ಆತ್ಮತ್ತಿನಲ್ಲಿ ಇಟ್ಟುಕೊಂಡು ಶಂಕು ಚಕ್ರಗದಾರಿಯಾಗಿ ಬಿರುದು ಪಡೆದ ಭಕ್ತಲಮುಗಳ ಮರುದ ಅವರವರ ಮಾಡಿದ ಪಾಪ ಪುಣ್ಯಗಳು ಅವರೇ ಅನುಭವಿಸಬೇಕೆಂದು ಕಷ್ಟಪನೆ ಬಿಟ್ಟು ಹದಿಬಲಾನ್ಮತನಾಗಿ ಮೆರೆಯುವ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಪರಮ ಭಕ್ತನಿಗೆ ಶಿಸ್ತನಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೇಮದ ಮೊಮ್ಮಗನಾಗಿ ರಾಧಾ ರುಕ್ಮಿಣಿ ಮತ್ತು ಜಾಂಬವತಿಯರಿಗೆ ಮೊಮ್ಮಗನಾಗಿ ದ್ವಾರಕಿಗೆ ಅಧಿಪತಿಯಾಗಿ ಮೆರೆಯುವ ಅನಿರುದ್ಧ ಮಹಾರಾಜನನ್ನು ಅಡಿಗಡಿಗೆ ದಂಡನಾಗಿ ಎಂದು ಜೈಬೇರಿ ಬಳಸ ಒಂದನಾಗಲೇ ಸಾರದೆ ಯೋಚಿ ಜೈಬೇರಿ ಹಾಕಿದೆ ದೇವ ವಾದರೆ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ ಚೆನ್ನಾಗಿ ಕೇಳ ಈ ಸಭೆಗೆ ಬಂದ ರೀತಿ ಎನ್ನ ಪಿತ ಮಹಾನಾದ ಶ್ರೀಕೃಷ್ಣ ನಮ್ಮ ಶ್ರೀಕೃಷ್ಣ ನಮ್ಮ ಅವರ ಯೋಗ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾ ಎಂದು
ಜಾಗೃತಿ, ಪೀಠವನ್ನು ಅಲಂಕರಿಸಲು ಜಾಗೃತಿ. ಆಶೀರ್ವಾದ ಮಾಡಿ ಬೇಗನೆ. ಐಶ್ವರ್ಯ ಮಸ್ತು ಮೇಲಕ್ಕೆ ರೈ ಬಾಲಕ. ಆಹೋ ಪಿತಾಮಹರೇ, ಅಹೋ ಪೌತ್ರನೇ, ದ್ವಾರಕೆಯಲ್ಲಿ ತಾಯಿಯರಾದ ರುಕ್ಮಣಿ ಜಾಂಬವತಿಯರು ನಿಮ್ಮ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಾಯಂದು ಎನ್ನಂ ನಿಮ್ಮಲ್ಲಿಗೆ ಕಳಿಸಿದರು. ಆದ ಕಾರಣ ನಿಮ್ಮ ಯೋಗಕ್ಷೇಮವನ್ನು ತಿಳಿಸಿರು ಪಿತಾಮಹರೇ. ಸಾಧಿಗ ಅಹೋ ಪೌತ್ರನೇ, ಹೇಳುವೆನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿಯೋ ಪಾಯನ್ನಯ ಪ್ರೀತಿಯ ಕುವರ ತಿಳಿಸೋ ನೀ ಬಂದ ವಿವರ ಅರುಷಾದಿ ಪೇಳು ಕುವರ ತಿಳಿಸೋ ನೀ ಬಂದ ವಿವರ ಪಾಯನ್ನಯ ಪ್ರೀತಿಯ ಕುವರ ತಿಳಿಸೋ ನೀ ಬಂದ ವಿವರ ಅರುಷಾದಿ ಪೇಳು ಕುವರ ತಿಳಿಸೋ ನೀ ಬಂದ ವಿವರ. ನಾವೆಲ್ಲರೂ ಮತ್ತು ನಮ್ಮ ಪ್ರಜಾ ಪರಿವಾರದವರು ಕ್ಷೇಮದಿಂದ ಕಾಲ ಕಳೆಯುತ್ತೆ. ದ್ವಾರಕೆಯಲ್ಲಿ ನಿಮ್ಮ ತಾಯಂದಿರಾದ ರಾಧೆ, ರುಕ್ಮಿಣಿ, ಸತ್ಯಭಾಮೆ ಮತ್ತು ಜಾಂಬವತಿಯರು ಕ್ಷೇಮದಿಂದ ಇರುವರೇನು ಕುಮಾರ? ತಿಳಿಸನೆಗೆ ಅವರ ವಿಚಾರ. ಆಹೋ ಪಿತಾಮಹನೇ, ಅಹೋ ಪೌತ್ರನೇ, ನಾವೆಲ್ಲರೂ ಮತ್ತು ನಮ್ಮ ಪ್ರಜಾ ಪರಿವಾರದವರ ಸುಖದಿಂದಿದ್ದೇವೆ. ಹಿಂದೇನಾದರೂ ಎತ್ತ ಮಾತರಿಗೆ ತಿಳಿಸುವುದಿದ್ದರೆ ತಿಳಿಸಿರೆ. ಅಹೋ ಪಿತಾಮಹನೇ, ಅಹೋ ಪೌತ್ರನೇ, ತಂದೆಯ ವರ್ತಮಾನ ತಾಯಿಯರ ವರ್ತಮಾನ ಮುಂದ ತಿಳಿಸಿ ಎಲ್ಲ ಎತ್ತ ಭಾರವನ್ನು ಇಳಿಸಿಕೊಳ್ಳುವ ಬೇಗನೆ ತಿಳಿಸಿರೆ ಪಿತಾಮಹನೇ. ನಿನ್ನ ಭಾಗದಲ್ಲಿ ಅಹೋ ಎನ್ನಯ ಪ್ರೀತಿಯ ಕುಮಾರ, ಹೇಳುವೆನು ಕೇಳು ಎನ್ನಯ ವಿಚಾರ. ಅದೇನು ಚೆನ್ನಾಗಿಯೋ ಎನ್ನಂ ಏಕಕಾಲಕ್ಕೆ ನೆನೆದು ಎನ್ನಂ ಭಕ್ತಿಯಿಂದ ಭಜಿಸುವ ಭಕ್ತರ ಆಸೆಗಳನ್ನು ಈಡೇರಿಸಿ ಅತಿ ಶೀಘ್ರದಲ್ಲಿಯೇ ಬರುವೆನೆಂದು ನಿಮ್ಮ ಮಾತೆಯರಿಗೆ ತಿಳಿಸೈ ಕಂದ. ಇದೇನಗೆ ಮಹಾದಾನಂದ. ಅಹೋ ಪಿತಾಮಹನೇ, ಅಹೋ ಪೌತ್ರನೇ, ನಾನಿನ್ನವಾಗಿ ಬೆರವಣಿಗೆ ನನಗೆ ಅಪ್ಪಣೆ ದಯಪಾಲಿಸ. ನಿನಗೆ ಶುಭವಾಗಲಿ. ಹೋಗಿ ಬಾ ಕುಮಾರ, ಸುಗಮಲ ಗಾತ್ರ. ನಮ್ಮ ಪಿತಾಮಹನಾದ ಆಶೀರ್ವಾದ ಪಡೆದುಕೊಂಡು ನಮ್ಮ ತಾಯರಿರುವ ದ್ವಾರಕೆಗೆ ರಥವನ್ನು ಬಿಡುವಂತ ನಾಗಲೇ ಸಾರದೆ ನುಡಿದಿದ್ದ ಪ್ರಾಕೃತ ಶರಣಾಗಲಿ ದೇವ. ಉಷೆ 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 ಮಂತ್ರದಲ್ಲಿ
ಹಬ್ಬ ಸಾರಥಿ, ನಾನು ಗಿರಿಜಾದೇವಿಯನ್ನು ಪ್ರಾರ್ಥಿಸಿ ತಪಸ್ಸನ್ನು ಮಾಡಿದ್ದೇನೆ. ಹಾ ಜಗನ್ಮಾತೆಯು ಮಾತೆ ಪ್ರತ್ಯಕ್ಷಳಾಗಿ ಹಾ ನಿನ್ನ ಸ್ವಪ್ನದಲ್ಲಿ ಯಾವ ಪುರುಷನ ಪ್ರತಿಬಿಂಬ ಮೂಡಿ ಬರುವುದು ಹಾ ಅವನೇ ನಿನಗೆ ಪತಿಯಾಗುವನೆಂದು ಹೇಳಿ ದೃಶ್ಯಳಾದಳು. ಹೌದೇನು ಮಾತೆ? ಸಾರಥಿ, ಮಾತೆ ದಿನ ರಾತ್ರಿ ಹಾ ನನ್ನ ಸ್ವಪ್ನದಲ್ಲಿ ಕಂಡ ಹಾ. ಶ್ರೀಮನ್ನಾರಾಯಣನ ಪುತ್ರನಾದ ಅನಿರುದ್ಧನನ್ನು ತಂದು ಹೆಣ್ಣ ಮಂಟಪದಲ್ಲೇ ಮಲಿಸಿದ್ದೇನೆ. ಹೌದೇನು ಮಾತೆ? ಅವನೀಗ ನಿದ್ರೆಯಲ್ಲಿರುವನು. ಹೌದೇನು ಮಾತೆ? ಸಾರಥಿ, ಮಾತೆ ಹೇಗಾದರೂ ಮಾಡಿ ಹಾ ಅವನಿಗೆ ಎಚ್ಚರ ವಹಿಸುವುದಕ್ಕೆ ಹಾ ಉಪಾಯವನ್ನು ಮಾಡುವೆನು. ಸಾರಥಿ, ಮುಂದೇನಾಗೋದು ನೋಡೋಣ, ಜಾಗೃತಿ. ತಮ್ಮಿಷ್ಟದಂತಾಗಲಿ ಮಾತೆ. ಸುಂದರ, ಹೇಳು ಹೇಳು, ಮೇಲೆ ಕೇಳು. ಒಬ್ಬದೇ ಇದೇನು ಆಶ್ಚರ್ಯದ ಸಂಗತಿ? ನಮ್ಮ ಪಟ್ಟಣವಾದ ದ್ವಾರಕೆಯಲ್ಲಿ ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನ ಮೋಸ ಮಾಡಿ ಎತ್ತಿಕೊಂಡು ಬಂದಂತ ವಾದವಾಗುತ್ತದೆ ಅಲ್ಲೋ ತಾರದೆ? ಹಾ ಇದೇನು ಆಶ್ಚರ್ಯ? ಹಾ ಸೂಜಿಯ ಮಲ್ಲಿಗೆಯ ಸುವಾಸನೆ, ಚಂದ ಸಂಪಿಯ ಪರಿವರ್ತನೆ, ಭೂದೇವಿ ಒಲೆಯೋಳು ಹುಟ್ಟಿ ಬೆಳೆದ ಈ ಪುಷ್ಪದಂತ ಈ ಅರಮನೆಯೋಳು ಹುಟ್ಟಬೇಕಾದರೆ ಹಾ ರತಿದೇವಿಯ ಸುದ್ದಿಯ ಮಾಟಿ ಹುಟ್ಟಿದ ದಿಟ್ಟ ಮಳೆ ಈ ಅರಮನೆಗೆ ಬಡಬೇಕಾಗಿರಬಲ್ಲನು ಎನ್ನ ಮನಸ್ಸಿಗೆ ತೋರುತ್ತಿದೆಯಲ್ಲೋ ತಾರದೆ? ಹಾ ಎಲ್ಲ ತಾರದೆ ದೇವಾ ಎತ್ತ ನೋಟದರ ಮುತ್ತಿನ ಗೊಂಚಲಗಳು ಕಣ್ಣು ಕಾಣುವೆಲ್ಲಿಗೆ ಕಾಣುವುದಲ್ಲೋ ತಾರದೆ? ಹಾ ಇದು ಯಾರ ಅರಮನೆ ಆಗಿರಬಹುದು? ಏನಗೊಂದು ತಿಳಿಯೋದಾಯಿತು. ನಾನು ನಿದ್ರೆ ಮಾಡುವ ಸಮಯದಲ್ಲಿ ಹೆಣ್ಣು ಮೆತ್ತಿಕೊಂಡು ಬಂದು ಹೆಣ್ಣನ್ನು ಸಂಬರಿಸಬೇಕಾದರೆ ಈ ಉಪಾಯ ಮಾಡಿರವರು ಏನೋ ಅದೇ ತಕ್ಕಾಗಿತ್ತು. ಹೆಣ್ಣನ್ನು ಸಂಬರಿಸಬೇಕಾದರೆ ಈ ಕಲ್ಯಾಣ ಮಂಟಪದಂತಿರುವ ಈ ಸಾಮಗ್ರಿಯನ್ನು ಹೇತಕ್ಕೆ ಜೋಡಿಸಿಟ್ಟಿರುವರು ಎಲ್ಲ ಸಾರದೆ ಭೂಪತಿ ಈ ಕಡೆ ನೋಡು. ಕುಂಗಮ ಗಮನಿಸುವ ಸಣ್ಣ ಮಲ್ಲಿಗೆ ತಂದು ರಾಜರಾಜಿ ಅಂತ ಚೆನ್ನೂರವರು ಈ ಕಡೆ ನೋಡು. ಕೇದಿಗೆ ಅಂತಂದು ಅದು ಏನು ಅದ್ಭುತವಾಗಿ ಜೋಡಿಸಿಟ್ಟಿರೋರು. ನನಗೀಗ ಅರ್ಥವಾಗುತ್ತದೆ. ನನ್ನಂತ ಸುರ ಸುಂದರಾಂಗನಂ ಕಂಡು ಯಾವದ ಸ್ತ್ರೀಯಳು ಈ ಕೆಲಸ ಮಾಡಿರಬಹುದು. ಇಲ್ಲಲಿದ್ದರೆಯನ್ನ ಮನ್ಮತರ ಇಲ್ಲಲಿದ್ದರಲ್ಲಿ ಮನ್ಮತರ ಆಟುವ ರಾಜಲೀಲೆಯ ಕೆತ್ತನೆಯ ಗೊಂಬೆಗಳನ್ನು ಏಕೆ ತಂದು ಈ ಮಂಚದ ಮೇಲೆ ಅತಿ ಹೆಚ್ಚು ಶೃಂಗಾರವಾಗಿಟ್ಟಿರುವರು. ಸಾರತೆ ಭೂಪತಿ ನನ್ನ ಮನಸ್ಸಿಗೆ ನಾನಾ ರೀತಿ ಚಿಂತೆಯ ಮೂಡಿ ಬರುವವ. ಇದೆಲ್ಲ ಆಗಿರಲಿ. ನಾನೇ ಧೈರ್ಯವ ಮಾಡಿ ಅತ್ತ ಎತ್ತ ಸುತ್ತಾಡಿ ನೋಡಿವೇನು ಸಾರದೆ? ಅದು ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ. ಅಹೋ ಸುಂದರಂಗನೇ, ಶ್ರೇಳೆ ಈ ಅದ್ಭುತವಾದ ಕಲ್ಯಾಣ ಮಂಟಪವನ್ನು ನೋಡಿ ನಿನ್ನ ಮನಸ್ಸಿಗೆ ಆನಂದವಾಯಿತೆ ಸುಂದರ. ಎನ್ನ ಮನಗೆದ್ದ ಹೃದಯ ಚೋರ. ಬಳಿ ಬಳಿರೆ ಎಲ್ಲ ಈ ಸಾರಥಿ. ಈಗೇನು ಆಶ್ಚರ್ಯದ ಸಂಗತಿ. ನಾನು ಮಾತು ಸಮಾಧಾನ. ಈ ಕನ್ಯಾಮನ ದಾವ ದೇಶದ ರಾಜನ ಮಗಳು ಇವರ ದಾವ ಕಾರಣಕ್ಕಾಗಿ ಈ ಅರಮನೆಯೋಳು ತಂದಿರಿಸಿರಬಹುದು. ಭೂಪತಿ ಈ ಕನ್ಯಾಮನೆಯನ್ನ ನೋಡುತ್ತಿದ್ದರೆ ನನ್ನ ಕಣ್ಣಿಗೆ ಮಂಜುಗಳಾಗುತ್ತವೆ. ಹೌದೇನು ದೇವ?
ಎನ್ನ ಮನಸ್ಸು ಸಮುದ್ರದಲ್ಲಿನ ಹಡಗಲಂತೆ ಹಾ. ಆಡುತ್ತಿದ್ದವ ಹಾ ಎಲ್ಲ ಸಾರಥಿ ಯುದ್ಧವ ಚಿತ್ತ ಬಿಟ್ಟಿಗೆ ರೊಟ್ಟಿಗೆ ಅದೇನು ದೇವ ಸಾರಥಿ ಇವಳ ಹಂದ ಇವಳ ಚಂದ ಇವಳ ನೋಟ ಇವಳ ಇಂಪು ಇವಳ ಕೆಂಪು ಹಾ ಇವಳ ಹಾ ಸಾರಥಿ ಭೂಪತಿ ಸಾರಥಿ ಭೂಪತಿ ಇವಳ ಮುಖ ಚಂದ್ರದ ಮೇಲಿನ ಕುಂಕುಮದ ಕೆಂಪು ಕೂತಿಪ್ಪಿನ ಬಲಿಪು ಹಾ ಕಣ್ಣಿಗೆ ಹಚ್ಚಿದ ಕಾಟಿಗೆಯ ತಪ್ಪು ಹಾ ಇವಳ ಮೂಗಿನಲ್ಲಿ ಇಟ್ಟಿರುವ ಮೂಗಿದ್ಯಂಬ ಮೊದಲ ಚುಕ್ಕಿಯ ಬಲಿಪು ಹಾ ಇವಳ ತುಟಿ ಬರು ಕೆಂಪು ಇವಳ ಕಂಠದಿಂದ ಬರುವ ನಾಟಕ ಹಿಂಪಲ್ಲ ಸಾರಥಿ ಹೌದೇನು ದೇವ ಸಾರಥಿ ಭೂಪತಿ ಈ ಅಂಗನಾ ಮನೆಯನ್ನು ಎಷ್ಟೊಂದು ವರ್ಣಿಸಲಿ ಹಾ ಈ ರಂಭೆಯ ಮೈ ಬಣ್ಣಕ್ಕೆ ನಿಂಬೆ ಹಣ್ಣು ಓಳಾಯಿತು ಇವಳ ಕುತ್ತಿಗೆ ನೋಟ ಜಂಗವ ಎದರಗೆ ನಿಲ್ಲಲಾರದ ನಾಚಿಕೊಂಡು ಸಮುದ್ರವು ಸೇರಿತು ಹಾ ಇವಳ ಪಾದದ ಉಗರಗಳನ್ನು ಕಂಡು ಕೂರ್ಮವು ನೀರಿನಲ್ಲಿ ಮುಳುಗಿತು ಹಾ ಎಲ್ಲಾ ಸಾರಥಿ ಭೂಪತಿ ಎಲ್ಲಾ ಸಾರಥಿ ಭೂಪತಿ ಇವಳ ನಟವನ್ನು ನೋಡಿ ಸಿಂಹವು ನಾಚಿಕೊಂಡು ಗವಿ ಸೇರಿತು ಹಾ ಇವಳ ತೋಲ್ ನಡಿಗೆಯನ್ನು ಕಂಡು ನವಿಲು ಕುಣಿಯಲಾರದ ಕಣ್ಣೀರು ಹಾಕಿದು ಹಾ ಮಾಂಸವು ನಾಚಿಕೊಂಡು ಸಮುದ್ರವು ಸೇರಿತು ಹಾ ಎಲ್ಲ ಸಾರಥಿ ಭೂಪತಿ ಈ ಬಲನ್ನು ಕಂಬಗಳವರೆಗೆ ಸರ್ಪದ ಆಕಾರವಾಗಿ ಹಿಳೆಬಿಟ್ಟಿರುವ ಇವಳ ತಡೆಯನ್ನು ಕಂಡು ಹಾ ಕೃಷ್ಣ ಸರ್ಪವು ಸರ್ರ ಉದ್ದಕ್ಕಿತು. ಹೌದೇನು ದೇವ ಭೂಪತಿ ಈ ಬಲ ತಾವ ದೇಶದ ರಾಜನವರ ಪುತ್ರ ಆಗಿರುವುದು ಹಾ. ಒಂದು ತಿಳಿಯದಾಯಿತು ಹಾ ಎಲ್ಲ ಸಾರಥಿ ಭೂಪತಿ ಇದೆಲ್ಲ ಆಗಿರಲಿ ಹಾ ಈ ಚಂದ್ರ ಚಕೋರಿ ಅಂತ ಕಲಿವಿಯಂ ಕೂಡಬೇಕಾದರೆ ಅದು ಎಷ್ಟು ಜನ್ಮದ ಪುಣ್ಯವ ಮಾಡಿರಬೇಕು ಹಾ ಇವಳನ್ನು ಬರೆಸುವ ಭಗವಂತನ ಪುಣ್ಯವಂತ ಚಾವಲಿರವನು ಏನ ಹಾ ಎಲ್ಲ ಸಾರಥಿ ಭೂಪತಿ ಇದೆಲ್ಲ ಆಗಿರಲಿ ಹಾ ಇವಳ ನುಡಿದ ನುಡಿಯಂ ಕೇಳಿದೆಯಲ್ಲ ಸಾರಥಿ ಕೇಳಿದನು ದೇವ ಅಹೋ ಸುಂದರಾಂಗನೆ ಹಾ ಈ ಅಲಂಕಾರವು ನಿನಗೆ ಮೆಚ್ಚಿ ಆಯಿತಂದು ಹಾ ಈ ಬಲದಂತಹ ತುಟಿಗಳ ಮಾಗಲಿಸಿಕೊಂಡ ಬಗಿರಿನ ಕಾಲು ಬೆರಳಿನಿಂದ ಅದು ಎಷ್ಟು ಮೌನವಾಗಿ ನೆಲವಂಬರ ಇಟ್ಟಿದವ ಹಾ ಸಾರಥಿ ಭೂಪತಿ ಅದು ಎಷ್ಟು ಜಂಗೋದದಿಂದ ತನ್ನ ಬಡ ನಟವನ್ನು ಬಲಗಿಸಿ ಗಿರಿನ ಬಿಲ್ಲನಂತೆ ಹೂವಂತೆ ಹಾಕುತ್ತಾ ಹಾ ನಾನು ಮಲಗದ ಮಂಚದ ಸುತ್ತಲ ಸುತ್ತಾಡಿ ನೋಡಲಲ್ಲೋ ಸಾರಥಿ ಹಾ ಎಲ್ಲ ಸಾರಥಿ ಭೂಪತಿ ಇವಳ ಪಟ್ಟು ಪಿತಾಂಬರವನ್ನಿಟ್ಟು ಇವಳ ಕಂಚಿಗಳ ತೋಳುಗಳು ಒಪ್ಪಿಸುವ ಕಂಚಕದ ಕುಪ್ಪಸಮಂ ತೊಟ್ಟು ತನ್ನೋಳು ಮದ ಇರುವ ಯಪ್ಪನಂ ತೋರಿ ಎನ್ನ ಬರ್ಕಂದ ಎಷ್ಟು ಆಟ ಮಾಡಿದ ನೋಡ್ತೀಯಲ್ಲ ಸಾರಥಿ ಎಲ್ಲ ಸಾರಥಿ ಹಾಗೇನೆ ಹಾಗಿರಲಿ ಇವಳನ್ನು ಒಂದು ಸಲ ಮಾತಾಡಿಸುವೇನು ಸಾರಥಿ ಅದು ಆಗ್ತದೆ ಕಮಿಷನ್ ಅಂತ ಆಗಲಿ ದೇವ ಹೇ ಕನ್ಯಾಮಣಿ ಸುಂದರ ನೀನು ದಾವ ದೇಶದ ರಾಜ್ಯನ ಮಗಳು ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನ ಮೇತಕ್ಕೆ ಕತ್ತು ತಂದು ನಿನ್ನ ಮಂದಿರದಲ್ಲಿ ಮಲಗಿಸಿದೆ ಅದನ್ನು ಚೆನ್ನಾಗಿ ಬಿತ್ತಿಸಲೇ ಈ ಕನ್ಯಾಮಣಿ ನೀನು ಮಾತ್ರ ಬಂಗಾರದ ಅರಗಿನ ಪ್ರಿಯಕರನೇ ನಾನು ಧಾವ ರಾಜ್ಯದ ಮಗಳಾದರೆ ಏನು ಎನ್ನ ಮೇತಕ್ಕೆ ಕತ್ತು ತಂದಿರೋದ್ರೆ ನೀನು ನನ್ನನ್ನು ಮೆಚ್ಚಿಕೊಂಡರೆ ಸಾಕು ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲದ್ರೆ ಪ್ರಿಯಕರ ದೊರಕಿದ ಕ್ಷಣವೇ ಎನ್ನ ಮುಖ ಕಮಲವು ಎಷ್ಟೋ ಪರಿಶೋಭಿಸುವುದು ಅದು ನನಗೆ ಬೇಕಾಗಿಲ್ಲ ಸರಿ ಸುಂದರ ಎನ್ನ ಒಂದು ಕ್ಷಣ ನೋಡು ಅದು ಎಂದಿಗೂ ಸಾಧ್ಯವಿಲ್ಲದ್ರೆ ಆನಂದ ಪಡು ಸುಂದರ ಎನ್ನ ಮನಗಿದ್ದ ಹೃದಯ ಚೋರ ಸಾಂಗಾಯ್ತು ಮಾಸ್ಟರ್ ಇಲ್ಲ ಸಾಂಗಾಯ್ತಿಲ್ಲ ಇಲ್ಲ ಮಾಸ್ಟರ್ ಸಾಂಗಾಯ್ತಿಲ್ಲ ಈಗ ಸಾಂಗಾಡ್ ಮೇಡಮ್
ಕನ್ಯಾಮಣಿ, ಅಯ್ಯೇ ಕನ್ಯಾಮಣಿ, ಸುಂದರ ನೀನು ತಾವ ದೇಶದ ರಾಜ್ಯದ ಮಗಳು. ಹಾ ಎನ್ನ ಮೇಟಕ್ಕೆ ಕತ್ತು ತಂದು ನಿನ್ನ ಮಂದಿರದಲ್ಲಿ ಮಲಗಿಸಿದೆ, ಅದನ್ನು ಚೆನ್ನಾಗಿ ಬಿತ್ತಿಸಲ ಈ ಕನ್ಯಾಮಣಿ. ನೀನು ಮಾತ್ರ ಇವಾಗ ಹೇಳಿ ಇವ್ನು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳ್ತೀರಿ. ಸುಂದರ ನಾನು ದಾರಿಯಿಂದ ಕೇಳಿದೆಯಲ್ಲ, ಹೇಳಿ ಇವ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತೀರಿ. ಎನ್ನಯ ಎನ್ನಯ ವಿಷಯ ಹೇಳುವೆನೋ ಸುಂದರ, ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳ್ತೀರಿ. ಮನದಿಹ ಮರ್ಮವ ತಿಳಿಸುವೆನೋ ಅನಿರುದ್ಧನೇ ಎನ್ನ ಪ್ರಿಯಕರನೇ, ಅನಿರುದ್ಧನೇ ನೀ ನನ್ನವನೇ, ಎನ್ನಯ ವಿಷಯವ ಹೇಳುವೆನೋ ಮನದಿಹ ಮರ್ಮವ ತಿಳಿಸುವೆನೋ ಅನಿರುದ್ಧನೇ ಎನ್ನ ಪ್ರಿಯಕರನೇ, ಅನಿರುದ್ಧನೇ ಎನ್ನ ಪ್ರಿಯಕರನೇ. ಸುಂದರ ಈಗ ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳ್ತೀರಿ. ಕಂಚೀಪುರದೊಡೆಯ ಬಾಣ ದೂರನ ಕುವರಿ ನಾನು ಮುಖೆಯೋ, ಕಂಚೀಪುರದೊಡೆಯ ಬಾಣ ದೂರ ಕುವರಿ ನಾನು ಮುಖೆಯೋ, ನಿನ್ನ ಮೇಲೆ ಮೋಹಪಟ್ಟು ನಾನು ಇಲ್ಲಿ ಬಂದೆನು, ನಿನ್ನ ರೂಪಕ್ಕೆ ಬಂದೆ ಸಲಿಸಲು ನೀಡೋ ನೀ ಕಾಣಿ. ಅರ್ಥವಾಯ್ತೇನಿರುತ್ತ? ಎಂದಿಗೆ ಅರ್ಥವಾಗಿಲ್ಲತ್ರಿ. ನೀಡೋ ಅರ್ಥವಲ್ಲತ್ರಿ ಹೇಳಿ. ಅರ್ಥವಿಲ್ಲ, ಇಲ್ಲತ್ರಿ ಹೇಳಿ. ಸಾಧ್ಯವಿಲ್ಲ. ಅದು ಎಷ್ಟು ಮಾತಾಡಿ ಸಾಧ್ಯವಲ್ಲತ್ರಿ ಹೇಳಿ. ಎನ್ನಯ ವಿಷಯವ ಹೇಳುವೆನೋ ಮನದಿಹ ಮರ್ಮವ ತಿಳಿಸುವೆನೋ ಅನಿರುದ್ಧನೇ ನನ್ನವನೇ. ಅಹೋ ಚಲುವ ಚೆನ್ನಿಗನೇ, ಹೆಸರು ಹೇಳಿ. ಹಾಗಾದ್ರೆ ಹೇಳಿವಿನ ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳ್ತೀರಿ. ನನ್ನ ತಂದೆ ಹೆಸರು ಬಾಣಸುರನೆಂದು, ನನ್ನ ಹೆಸರು ಉಷದೇವಿ ಎಂದು ಕರೆಯುವರು. ಸುಂದರ ಹೇಳಿ. ಪ್ರಿಯಕರ, ಹೇಳಿ. ಆದ ಕಾರಣ ನೀನು ನನ್ನನ್ನು ಪ್ರೀತಿಸಬೇಕೆಂದು ನಿನ್ನ ಹತ್ತಿರಕ್ಕೆ ಬಂದಿರುವೆನು. ಸುಂದರ ಎನ್ನ ಮನೋಹರ, ಅದೇ ಕನ್ಯಾಮಣಿ, ಪ್ರಿಯಕರ ನೀನು ಎನ್ನ ಕತ್ತು ತರಲು ನನ್ನಿಂದ ನಿನಗೇನಾಗಬೇಕಾಗಿದೆ? ನೀನು ಹೇಳುವ ತನಕ ನಾನು ನಿನ್ನ ಮುಖವನ್ನು ನೋಡುವುದಿಲ್ಲ, ನಿನ್ನ ಜೊತೆ ಮಾತಾಡುವುದಿಲ್ಲ.
ನನ್ನ ಹೇತಕ್ಕೆ ಕದ್ದು ತಂದು ನಿನ್ನ ಮಂದಿರದಲ್ಲಿ ಕೂಡಿ ಹಾಕಿರುವ ಚೆನ್ನಾಗಿ ಬೇಡ. ಆಮೇಲೆ ನೀನು ನನ್ನನ್ನು ಬೇಡ. ನೀನು ಬೇಡಿದ್ದನ್ನು ಕೊಟ್ಟು ಸಹಕರಿಸುವ ರಾಣಿ ಎನ್ನ ಮನದ ಅರಿಗಿನ ಸುಂದರನೇ, ರೇಖರನೇ, ನಾನು ನಿನ್ನನ್ನು ಪ್ರೀತಿಸುತ್ತಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಅದು ಬಂದೆ. ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯ ಮಾಡಿಕೊಳ್ಳದೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಸಾಧ್ಯ ಸಾಧ್ಯ. ಸಾಧ್ಯವಿಲ್ಲ ಮಾತ್ರ ಹೇಳಿ. ಇಲ್ಲ ಇಲ್ಲ ಹೇಳಿ. ಹತ್ತಿರ ಬಾ. ಛೆ! ನಾನ್ ಬಲ್ಲೆ. ಛೆ! ಅದು ಎಂದಿಗೂ ಸಾಧ್ಯವಿಲ್ಲ. ನೀನು ಬರುದಿಲ್ಲ, ನಾನು ಬರಬೇಡ. ಅದು ಬರೋದಿಲ್ಲ ಹೇಳಿ. ಏನು ಬರುವುದಿಲ್ಲ. ನಮ್ಮ ಮಾತಾಪಿತರ ಆಶೀರ್ವಾದ ಪಡೆಯಲಾರದೆ ನಾನಂದು ನಿನಗೆ ಲಗ್ನದ ವಿಚಾರವನ್ನು ಹೇಳಲಾರದ್ರ ದೂರದಿಂದ ಮಾತಾಡು. ನೀನುಗಾರು ತಾವ ದೇಶದ ರಾಜ್ಯನ ಮಗಳು. ಸುಂದರ, ನಾನು ಆಗ್ಲೇ ಹೇಳಲಿಲ್ಲವೇ? ಹೇಳಿದ್ರಿ ಮತ್ತೊಂದು ಸಲ ಹೇಳಿದ್ರಿ. ಅದನ್ನೇ ರಿಪೀಟ್ ಹೇಳಬೇಕೆ? ಹೌದು ಸುಂದರ, ಸರ ಕಂಚೀಪುರ ದೊರೆಯ ಬಾಣ ಸೋರ ಕುವರೇ ನಾನು ವಿಷಯೋ. ಈಗಲಾದರೂ ಅರ್ಥವಾಗಿದೆ. ಅರ್ಥವಾಗುತ್ತವೆ. ಸುಂದರ, ಎನ್ನಯ ವಿಷಯವರೇನು ಮನಸ್ಸಿನ ಮರ್ಮವನ್ನೇನು. ಅಹೋ ಚಲೋ ಚನ್ನಿಗನೇ. ಹೇ ಶ್ರೀರತ್ನವೇ, ಹೇಳೇನು ಚೆನ್ನಾಗಿ ಕೇಳು. ಹಾದಿಯನ್ನು ಚೆನ್ನಾಗಿ ಹೇಳಿ. ನನ್ನ ತಂದೆ ಹೆಸರು ಬಾಣಸುರನೆಂದು, ನನ್ನ ಹೆಸರು ಉಷದೇವಿ ಎಂದು ಕರೆಯುವರು. ಎನ್ನ ಹೇತಕ್ಕೆ ಗದ್ದ ಹಾಕಿರುವುದ್ರ ಸುಂದರ, ಶ್ರೀರತ್ನ, ಹುಣ್ಣಿಮೆ ರಾತ್ರಿಯಲ್ಲಿ ನಾನು ನಿದ್ದೆ ಮಾಡುವ ಸಮಯದಲ್ಲಿ ನನಗೊಂದು ಸ್ವಪ್ನವು ಕಂಡಿತು. ಅದು ಹೇಳಿ ಕಂಡಿದ್ರಿ. ನನ್ನ ತಾಯಿಯಾದ ಗಿರಿಜಾದೇವಿಯು ನಿನ್ನ ಸ್ವಪ್ನದಲ್ಲಿ ಬಂದ ಪುರುಷನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅವನೇ ನಿನಗೆ ಪ್ರತಿಯಾಗುವೆನೆಂದು ಹೇಳಿದ ಕಾರಣ ನನ್ನ ಮಂದಿರಕ್ಕೆ ತಂದಿರಿಸಿದೆನು. ಸುಂದರ, ಎನ್ನ ಮನೆಗೆದ್ದ ಹೃದಯೇಶ್ವರ. ನಾನು ನಿನ್ನ ಕೂಟುವುದಲ್ಲ, ಸುಮ್ಮನೆ ಎನ್ನ ಮೇಲಿನ ಆತ ಬೇರೆಯವರು ಲೆಕ್ಕವಾಗಿ ಸುಖ ಸಂತೋಷದಿಂದ ಮೇಲಿನ ಆತ ಎಂಬಿಟ್ಟು ಎನ್ನ ಕಳುಹಿಸಿ ಕಂಡಿ ಆ ಸ್ವಪ್ನದಿಂದ ಅನಿರುದ್ಧ, ಹತ್ತಿರ ಬರ್ತೀಯಾ? ಸಾಧ್ಯವಲ್ಲ. ಬರ್ತಿರ್ವಿಯಲ್ಲ? ಮುಂದೆ ಬರ್ತೀನಿ. ಏನು ಪ್ರಿಯ? ನಮ್ಮ ತಾತನ ಆಶೀರ್ವಾದ ಮಾಡಿದ್ಮೇಲೆ ಬರ್ತೀನಿ. ಹೌದೇ ಸುಂದರ? ಹೌದು. ಹಾಗೆ ಚಂದಿರ ವದನ ಚೆನ್ನಾಗಿ ಕೇಳು, ನಾನು ಹೇಳುವ ಬರ್ತದೆ. ಚೆನ್ನಾಗಿ ಹೇಳು. ಅಯ್ಯೇ ಜಲಜಾಸ್ತಿ, ನೀನು ಹೇಳುವುದೇನು ನಿಜ, ಆದರೆ ನಮ್ಮ ಮಾತಾಪಿತರ ಆದರ ಪಡೆಯಲಾರದೆ ನಾನಂದು ನಿನಗೆ ಲಗ್ನದ ವಿಚಾರವನ್ನು ಹೇಳಲಾರವ. ಅಯ್ಯೇ ಹೇಳಿ ಎನ್ನ ಹೇತಕ್ಕೆ ಈ ಬಂಧನದಲ್ಲಿ ತಿರುಗಿಸ್ರು.
ಮಾತ್ರ ಅರಮಂದಿರಕ್ಕೆ ಹೋಗುವೆನು. ಅದು ಎಂದಿಗೂ ಸಾಧ್ಯವಿಲ್ಲ ಕಣೆ. ನಾನು ಹೋಗುವುದು ಸಾಧ್ಯವಿಲ್ಲ. ಅದು ನೀನು ಹೋಗಲಿದ್ದರೆ ನಾನೇನು ಕೇಳೋದಿಲ್ಲ ಕಣೆ. ಪ್ರಿಯಾ, ಶ್ರೀರತ್ನ, ನೀನೇ ನನ್ನ ಪತಿಯನ್ನು ತಿಳಿದುಕೊಂಡಿರುವೆನು. ಅದು ಎಂದಿಗೂ ಸಾಧ್ಯವಿಲ್ಲ ಕಣೆ. ಸಾಧ್ಯವಿಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ ಕಣೆ. ಏತಕ್ಕೆ ಸಾಧ್ಯವಿಲ್ಲ? ನಮ್ಮ ಮಾತಾಪಿತರ ಆಶ್ರಯ ಪಡೆಯಲಾರದೆ ನಾನೊಂದು ನಿನಗೆ ಲಗ್ನದ ವಿಚಾರವನ್ನು ಹೇಳಲಾರೆ. ಹೌದೇ? ಹೌದು ಕಣೆ. ನೀ ಬಂದರೆ ಅದು ಎಂದಿಗೂ ಸಾಧ್ಯವಿಲ್ಲ ಕಣೆ. ಎಲ್ಲನೇ. ಅದು ಎಂದಿಗೂ ಸಾಧ್ಯವಿಲ್ಲ ಕಣೆ. ನೀ ಬಂದರೆ ನನ್ನ ಮನದಾಳದ ಸುಂದರನೇ, ನಿನ್ನ ತಂದೆ ತಾಯಂದಿರು ಎನ್ನಂತಹ ಸುಂದರಿಯನ್ನು ಲಗ್ನವಾದರೆ ಅವರು ಸಂತೋಷ ಪಡುವವರೇ ಹೊರತು ಎಂದಿಗೂ ಸಿಟ್ಟಾಕಲಾರರು. ಸುಂದರ, ಸುಂದರೇ, ಏನು ಯೋಚನೆ ಮಾಡದೆ ಹೆಣ್ಣ ಮಾತಿಗೆ ಮನಸ್ಸು ಕೊಡು ಸುಂದರ. ನಾರಾಯಣ ನಿಂಬೆಣ್ಣೆ ಹಾಗಾದಲ್ಲ ಕೇಳು. ಚೆನ್ನಾಗಿ ಹೇಳು. ನಿನ್ನ ತಾಯಿ ತಂದೆಯರು ನಿನ್ನ ನನಗೆ ಲಗ್ನವನ್ನು ಮಾಡಿಕೊಡದಿದ್ದರೆ ಏನಿಗೆ ಮುಗ ಬಂದವ? ಇದೆಲ್ಲ ಆಗಲಾರದ ಮಾತು. ಸುಮ್ಮನೆ ಎಲ್ಲ ನನಗೆ ಬೇಡ. ನೀನು ಹೇಳಿದ ಆದ್ಯ ಮಿಡಿದರೆ ನಾನು ಪಾರಾಗುವ. ನಾನು ನೀನಾಗುವ ನನ್ನ ಸುಂದರ. ಸುಂದರೇ, ಹಾಗಾದ್ರೆ ನನ್ನನ್ನು ಒಪ್ಪಿಕೊಳ್ಳುವೆಯಾ? ಸಾಧ್ಯವಿಲ್ಲ ಸುಂದರೇ. ನೋಡು, ಅದೆಂದಿಗೂ ಸಾಧ್ಯ ಸುಂದರ.
ಅದು ಎಂದಿಗೂ ಸಾಧ್ಯವಲ್ಲ ಸುಂದರಿ. ಸಾಧ್ಯ ಮಾಡಿಕೊಳ್ಳಬೇಕು. ಹಿಂದೆ ನೋಡೋಣ ಸುಂದರಿ. ಬಾರೋ ಅನಿರುದ್ಧ, ನಾದೆ ನನ್ನ ಪ್ರಿಯಕರನೇ, ಹತ್ತಿರ ಬರುವೆಯ? ಏನು ಪ್ರಿಯ? ಸುಂದರ, ಅಯ್ಯೇ ಸುಂದರ, ನನ್ನ ತಂದೆ ತಾಯಂದಿರು ಹೆಣ್ಣ ಮಾತನ್ನು ಯಾವತ್ತಿಗೂ ತಪ್ಪಲಾರರು. ಹೆಣ್ಣ ಮಾತನ್ನು ಬಿಟ್ಟು ಬೇರೆ ಮಾತನ್ನು ಹಾಡುವುದಿಲ್ಲ. ಸುಂದರ, ಅವರನ್ನು ಒಪ್ಪಿಸುವವನೇ ನನ್ನದು. ಏನು ಯೋಚನೆ ಮಾಡದೆ ಎನ್ನ ಮಾತಿಗೆ ಮನಸ್ಸು ಕೊಡು ಸುಂದರ ನಾರಾಯಣ ಕುಮಾರ. ಅಯ್ಯೇ ಸುಂದರಿ, ನೀನು ಎನ್ನ ಪ್ರಾಣ ಪಕ್ಷಿಯಾಗಬೇಕೆಂದು ಬಯಸಿದ ಪ್ರೇಮದ ಪಕ್ಷಿ ನೀನು ಈಗ ದುಡುಕುತ್ತಿರುವ ಇನ್ನೊಂದು ಸಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ಎಮ್ಮ ತಂದೆ ಒಪ್ಪದಿದ್ದರೆ ಆಮೇಲೆ ಯೋಚನೆ ಮಾಡಿದರೆ ನೀನು ಬರಲಿಲ್ಲ. ನಿನ್ನ ಬಿಸಿ ರಕ್ತವನ್ನು ತೋರಿ ನೀನು ಮಾಡಿ ಎನ್ನನ್ನು ತೋರಿ ಎನ್ನ ಹೃದಯ ಮದನ ಕಟಾರೆ ಚಂದಾಗಲಾರಿಸಿ ಮಾತನಾಡ. ಅನಿರುದ್ಧ, ಈಗ ನೀನು ಒಪ್ಪಿಕೊಂಡಿರುವೆಯಾ? ನಮ್ಮ ಮಾತಾಪಿತರ ಆಶ್ರಯ ಪಡೆಯಲಾರದೆ ನಾನೊಂದು ನಿನಗೆ ರಕ್ತದ ವಿಚಾರವನ್ನು ಹೇಳಲಾರದೆ. ನಿಮ್ಮ ತಂದೆಯು ನನ್ನಂತ ಸುಂದರಿಯನ್ನು ಲಗ್ನವಾದರೆ ಸಂತೋಷ ಪಡುವವರು. ಅದು ಎಂದು ಸಾಧ್ಯವಿಲ್ಲ ಸುಂದರಿ. ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ ಸುಂದರ. ಸಾಧ್ಯ ಮಾಡಿಕೊಳ್ಳಬಹುದಲ್ಲ? ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲದ್ರೆ ಪ್ರಿಯಕರ, ಅದು ಎಂದಿಗೂ ಸಾಧ್ಯವಿಲ್ಲ ಸುಂದರಿ. ಸಾಧ್ಯವಾಗಿಲ್ಲ ಸುಂದರ.
ಅರ್ಥವಲ್ಲ ಸುಂದರಿ, ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲ ಸುಂದರಿ. ಕಿವಿ ಇಲ್ಲವೇ? ಕಿವಿ ಇದ್ರೆ ನಾನು ಕೇಳಲ್ಲ ಸುಂದರಿ. ಏನು ನನ್ನ ಮಾತು ಹೇಳು ನನ್ನ ಮಾತು ಎಂದು ಕೇಳಲಿ. ನನ್ನ ಏ ಶ್ರೀವಲ್ಲ, ತೀರ ಏ ಸೂರ್ಯ, ನೀನೇನನ್ನ ಶಿವರ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಸುಂದರ, ಸುಂದರ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಸಂತೋಷವಾಯಿತು ಗೊತ್ತೇ? ಹೌದು ಸುಂದರಿ. ಬಹಳ ಸಂತೋಷವಾಯಿತು. ಹಾ, ನನ್ನ ತಾಯಿಯಾದ ಗಿರ್ಜಾದೇವಿಯು ಅನಿರುದ್ಧ, ಏ ಸುಂದರ, ನಿನ್ನ ಸ್ವಪ್ನದಲ್ಲಿ ಬಂದ ಪುರುಷನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲವೆಂದು ಅನುಗ್ರಹ ಮಾಡಿದಳು. ಆದ ಕಾರಣ ನೀನೇ ಎನ್ನ ಪತಿ ಎಂದು ತಿಳಿದುಕೊಂಡಿರುವೆನು. ಇದರನ್ನು ತಿಳಿದುಕೊಂಡು ನನ್ನನ್ನು ವಿದ್ರಮಣಿಯಿಂದ ಲಗ್ನವನ್ನು ಮಾಡಿಕೊ ಸುಂದರ ಎನ್ನ ಕಂಬಕನ್ನಿ. ಎನ್ನ ಹೃದಯ ಕತ್ತು ಚೋರದನು ತೋರಿದ ನಾರೇ, ತೀರಾ ಇಂದು ನನಗೆ ತರ್ಕವ ಕಂಡಂತಾಯಿತು, ವತಹಾದಿಯ ಮಿಡಿದು ವತಹಾದಿಯಲ್ಲಿ ನಡೆದಂತಾಯಿತು. ಏ ಸುಂದರ, ಎನ್ನ ಪುಣ್ಯಕ್ಕೆ ಈಟಿಲ್ಲ ನಿನ್ನಂತ ಸುಂದರಿಯ ಸ್ವಪ್ನದಲ್ಲಿ ಕಂಡು ನಾನಂತ ಎನ್ನ ತಂದೆ ತಾಯಿಯನ್ನು ಒಪ್ಪಿಸಿ ಎನ್ನ ಹೃದಯದ ಆನಂದಗೊಳಿಸಿ ಸಂತೋಷದ ಸುದ್ದಿ ಅಂತ ಆದ ಬಿಂಕದ ಸಿಂಗಾರ ಸುಂದರ, ಏ ಸುಂದರ, ಈಗ ಒಪ್ಪಿಗೆ ಆಯ್ತೆ? ಹೌದು ಸುಂದರಿ, ಈಗ ಹೌದು ಸುಂದರಿ, ಹೌದು ಸುಂದರಿ. ಬಾರೋ ಸುಂದರನೇ ಅನುರಾಗದ ಆಲಾಪನೆ ತಾಯಂದಿರು ಉದಾರ ಹೃದಯಗಳು. ಅವರು ಎನ್ನ ಮಾತನ್ನು ಬಿಟ್ಟು ಭೇದ ಮಾತನ್ನು ಹಾಡುವುದಿಲ್ಲ. ಸುಂದರ, ಸುಂದರಿ, ಅವರನ್ನು ಒಪ್ಪಿಸುವ ಹೊಣೆ ನನ್ನದು. ಏನು ಯೋಚನೆ ಮಾಡದೆ ನನ್ನನ್ನು ವಿದ್ರಮಣಿಯಿಂದ ಲಗ್ನವನ್ನು ಮಾಡಿಕೊ ಸುಂದರ. ಹೆಣ್ಣ ಮನೆಗೆ ತರುದೇ ಚೋರ.
ಏನಿಲ್ಲ. ಹೌದು ಪ್ರಿಯಾ, ಹೌದು ಸುಂದರಿ. ಇನ್ನ ಒಂದೈತಿ ಇಲ್ಲಂದರೆ ಯಾರು? ಹೌದೇ? ಈಗ ನನ್ನ ನಿನ್ನ ನಡುವೆ ಏನಿಲ್ಲವೇ? ಸುಂದರಿ ಇಲ್ಲ. ಅದಿದ್ದಕ್ಕಲ್ಲ ಸುಂದರಿ, ನಿನ್ನ ಕೇಳೋದು ನಾನು. ಸುಂದರ, ಏನಿಲ್ಲ ಈಗ ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ. ಏನಿಲ್ಲ ಈಗ ಏನಿಲ್ಲ, ನಿನ್ನ ನನ್ನ ನಡುವೆ ನಾನಲ್ಲ ಸುಂದರಿ. ಏನಿಲ್ಲ, ಏನಿಲ್ಲ. ನೋಡು ಮನಸ್ಸನ್ನು. ಅರಮನೆ ನಾನಲ್ಲವೇ ಸುಂದರಿ? ಇಲ್ಲ. ಹೌದು ಸುಂದರಿ. ನಲ್ಲ ಏನಲ್ಲ? ಮನಸ್ಸಿನೊಳಗೆ ಕಾಲಿ ಕಾಲಿ, ಜೀವನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ, ತೆರೆದು ಹೋದರು ನೀ ನನಗೆ. ಹೋದಲ್ಲ ನೀನಲ್ಲ. ಅರಮನೆ ನಾನಲ್ಲವೇ ಸುಂದರಿ? ಹೌದು ಸುಂದರಿ. ಅಲ್ಲ, ಸುಂದರಿ, ಇವಾಗ ನೀನಲ್ಲಲ್ಲ. ಅರಮನೆ ಮಾಲಕ ನಾನಲ್ಲ ಸುಂದರಿ. ನೀನಲ್ಲ. ಕರಿಮನೆ ಮಾಲಕ ಕರಿಮಣಿ ಮಾಲಕ ನೀನಲ್ಲ, ನೀನಲ್ಲ, ನೀನಲ್ಲ. ಕರಿಮಣಿ ಮಾಲಕ ನೀನಲ್ಲ. ಪ್ರಿಯಕರನೇ, ಸುಂದರಿ. ಹಾಗಾದರೆ ನಾನಿನ್ನ ಸಂತೋಷದಿಂದ ಹೋಗಿ ಬರುವೆನು. ನನಗೆ ಅಪ್ಪಣೆಯನ್ನು ದಯಪಾಲಿಸಬೇಕೇ ಪ್ರಾಣೇಶ್ವರ. ಅಯ್ಯೇ ಸುಂದರಿ, ಸುಂದರ, ಕರಿಮನೆ ಮಾಲಕ ನಾನಲ್ಲವೇ? ಇವಾಗ ನೀನಲ್ಲ. ಅದು ಎಷ್ಟು ಮಾತ್ರ ಕೇಳಿ ಸುಂದರಿ. ನಮ್ಮ ತಂದೆ ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ನಿಮ್ಮ ತಂದೆ ಒಪ್ಪಿದಿಗಲ್ಲ ನೀನು ಮಂತ್ರಿಸಿರೆ. ನಿಮ್ಮ ತಂದೆ ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ಅಷ್ಟೊತ್ತು ಯಾರ ಬುದ್ಧಿ ಕೇಳಿದಲ್ಲ ಸುಂದರಿ. ಸುಂದರ, ಸುಂದರಿ, ನಮ್ಮ ತಂದೆ ನಿಮ್ಮ ತಂದೆ ಒಪ್ಪಿಗೆ ಕೊಟ್ಟ ಮೇಲೆ ಕರಿಮಣಿ ಮಾಲೀಕ ನೀನೇ. ಈಗಷ್ಟು ಮಾತು ಮಾಡ್ತೀವಿ ಸುಂದರ ನನ್ನ ಮೇಲೆ. ಏ ಸುಂದರಿ, ಸುಂದರ, ಜಾಗ್ರತೆಯಿಂದ ನೀನು ನಿನ್ನ ಹರಮನೆಗೆ ತರಳು ಸಂತೋಷ ಸುದ್ದಿಯನ್ನು ನಿಮ್ಮ ತಂದೆಗೆ ತಿಳಿಸು. ಮುಂದಿನ ವಿಚಾರವನ್ನು ಬೇಗನೆ ಸಿದ್ಧಪಡಿಸು. ಹಾ. ಏ ಸುಂದರಿ, ಸುಂದರ, ಜಾಗ್ರತೆಯಿಂದ ನೀನು ನಿನ್ನ ಹಂತಪುರದ ರಾಣಿ ಈ ಅನ್ನ ಮನದ ಅರಿವು. ನನಗೆ ಅಪ್ಪಣೆಯನ್ನು ಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಈ ಪ್ರಾಣಿ. ಸಂತೋಷದಿಂದ ಹೊರಗೆ ಬಾ ಸುಂದರಿ. ನಮ್ಮ ದಾದನಾದ ದೈಹಿಕ ಮುಂದೆ ತಿಳಿಸಬೇಕು. ಬಾನಾಸೂರ ಮುದ್ರೆಯನ್ನು ಹೊರಿಸೇನು. ಆ ಸುಂದರಿಯ ಸ್ವಪ್ನದಲ್ಲಿ ನಾನೇ ಕಂಡಿರೋನು. ಅವಳು ನನ್ನ ಲೆಕ್ಕವಾಗ್ತಳ ಒಂದೇ ಆಟವನ್ನು ಹಿಡಿದಿರೋ. ಆದ ಕಾರಣ ನಮ್ಮ ತಾತನಾದ ಶ್ರೀಕೃಷ್ಣನ ಮುಂದೆ ತಿಳಿಸುವನು ಸಾರಿಗೆ ದ್ವಾರಿಗೆ ಬಿಡಿದ ಜಾಗ್ರತೆ. ಕಮಿಷನರ್ ನಾಗದೇವ, ಬಾಣಾಸುರ, ಬಾಣಾಸುರ. ಬಾಣಾಸುರ,
ಮಲಗಿಕೊಂಡಾಗ ಕನಸು ಒಂದು ಬಿತ್ತ ಕನಸಿನ ಒಳಗೆ ಬೋಸಿ ಆಟ ಭರ್ಜರಿ ನಡೆದಿತ್ತ ನಿನ್ನೆ ರಾತ್ರಿ ಮಲಗಿಕೊಂಡಾಗ ಕನಸು ಒಂದು ಬಿತ್ತ ಕನಸಿನ ಒಳಗೆ ಬೋಸಿ ಆಟ ಭರ್ಜರಿ ನಡೆದಿತ್ತ ಹೊಸಗರಿ ತಾತನ ನಂಬಿ ಆಡಿದೆ 09 ಹೊಸಗರಿ ತಾತನ ನಂಬಿ ಆಡಿದೆ 09 ಮುಂಜಾನೆ ಹೋಗಿ ಮತ್ತೆ ಕೇಳಿದರೆ 90 ಬಂದಿತ್ತ ಮುಂಜಾನೆ ಹೋಗಿ ಮತ್ತೆ ಕೇಳಿದಾಗ 90 ಬಂದಿತ್ತ ನಿನ್ನೆ ರಾತ್ರಿ ಮಲಗಿಕೊಂಡಾಗ ಕನಸು ಒಂದು ಬಿತ್ತ ಕನಸಿನ ಒಳಗೆ ಓಸಿ ಆಟ ಭರ್ಜರಿ ನಡೆದಿತ್ತ ಅಣ್ಣ ಕಾಯ್ಕಡ್ರಣ್ಣ ಹೊಸಗರಿ ತಾತನ ನಂಬಿ ಆಡಿದೆ 09 ಹೊಸಗರಿ ತಾತನ ನಂಬಿ ಆಡಿದೆ 09 ಮುಂಜಾನೆ ಹೋಗಿ ಮತ್ತೆ ಗಿಡಿದಾಗ 90 ಬಂದಿತ್ತ ಮುಂಜಾನೆ ಹೋಗಿ ಮತ್ತೆ ಗಿಡಿದಾಗ 90 ಬಂದಿತ್ತ ನಿನ್ನೆಯ ರಾತ್ರಿ ಮಲಗಿಕೊಂಡಾಗ ಕನಸು ಒಂದು ಬಿತ್ತ ಕನಸಿನ ಒಳಗೆ ಓಸಿ ಆಟ ಭರ್ಜರಿ ನಡೆದಿತ್ತ ಸಲಾಂ ರೇಣುಕೆಲ್ಲಮ್ಮನ ಕಥೆಯಲ್ಲಿ ಕೃಷ್ಣ ಪಾತ್ರ ಮಾಡಿದವರು 201 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ತಾವುದಾರೊಂದಿಗೆ ಚಂಡ ಅಂಡಲಿತ ಪರ್ವ ಪಂಡಲ ಸಿರಗಳ ಮಂದಗದಾರ್ಥಂಡ ಮುಂದಾರಿಗರ್ದೆಯನ್ನು ಅದ್ಭುತವಂತ ರೋಷ ವೇಷಕ್ಕೆ ಕೂರ್ಮನು ಕುಚ್ಚಿದರು ಆದಿಶೇಷನು ಬಲವಾಗಿದರು ಆಕಾಶದಲ್ಲಿರುವ ನಕ್ಷತ್ರಗಳ ತಡೆಯಲಾರದು ಚಟ ಎಂದು ಈ ಪಡಿತರಕ್ಕೆ ಇಂಥ ಕಡಪರಾಕ್ರಮನನ್ನು ಮುಂಭಾಗದೊಳ ನಿಂತು ಮಾತನಾಡುವ ನೀಡುವವನಲ್ಲೇ ಬಡ ದೇವ ನಾವುದಾರೆಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರ ದೇವ ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ ಎಲೆ ಸಾರಥಿ ಚೆನ್ನಾಗಿ ಕೇಳಿ ಅವನ ನಾಮಾಂಕಿ ಬರೀತೀರಿ ಅದೇನು ದೇವ ಈ ಚತುರ್ದಶ ಭವನ ಬ್ರಹ್ಮಾಂಡವೆನ್ನ ಕೈವಶ ಮಾಡಿಕೊಂಡು ದಶ ದಿಕ್ಕುಗಳಲ್ಲಿ ಎಲ್ಲೆಡೆ ಸರಿಕಾಲದ ಮಾಡರ ವೀರರಿಲ್ಲವೆಂದು ಧರಿಸಿದ ಪರಾಕ್ರಮವನ್ನು ದಾರಂದು ಕೇಳಬಲ್ಲ ಸಾರಥಿ ಹೌದು ದೇವ ಹಾಗಾದರೆ ಇತ್ತವ ಚಿತ್ತವಿಟ್ಟು ಕೇಳು ಆನೆಯ ಕಂಡುಗಲೆ ಎಂದು ಬರೆಯುತ್ತಿರುವ ಪುಂಡರಿಗೆ ನಗದ ತಂಡದಿಂದ ಏನು ಮಾಡಲಿಕ್ಕೆ ಗೆಡವಿ ಅವರ ಹೃದಯ ಮೊದಲು ಇಡೀ ಭೂತಗಣಕ್ಕೆ ತಂಡಿ ಆವರಣವರಿಸಿವೆ ಸನ್ನತವನ್ನು ತೋರಿದ ಕಡೆಗಲಿ ವೀರಾತಿ ಬಲಾಂಕಿತ ಸೂರ ಕಂಚೀಪುರವನ್ನು ಪಟ್ಟಣಕ್ಕೆ ದಿಟ್ಟನಾಗಿ ಪಟ್ಟ ಅಧ್ಯಕ್ಷನಾಗಿ ಪ್ರೇಮದ ಬಲ ಚಕ್ರವರ್ತಿ ಆದ ಪ್ರೇಮದ ಕುಮಾರ ಗಂಭೀರ ಬಾಣಾಸುರ ಮಹಾರಾಜ ಅಡಿಗಡೆಗೆ ಬಿಡದ ಜೈವೇರಿ ಒಡಿಸುವಂತನಾಗಲೇ ಸಾರಥಿ ಒಡಿಸು ಜೈವೇರಿ ಅತಿ ಜಾಗೃತಿ ಶ್ರಮಿಸುವಂತಾಗ ದೇವ ತಾವಾದರೆ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಎಲೆ ಸಾರಥಿ ಹೋಗೋದೇ ಈ ಶೃಂಗಾರ ತರವಾದ ಈ ಸಭಾ ಮಧ್ಯಕ್ಕೆ ಬಂದ ವಿಜಯಂ ಗೈದ ವಿಂಗಿದ್ದೇವೇನೆಂದರೆ ಅದೇನು ದೇವ ಶ್ರೀಲೋಕಂಗಳ ಸರಿಸಾಟಿ ಅಗ್ಗ ವೀರವಂತೆ ಈರೆಂದು ಕೈಲಾಸವಾಸನಾದ ಪರಶಿವನ ಹೇಳಿದ ಕಾರಣ ತತ್ಪಟ್ಟದ ಮುಡುಕಿಕೊಂಡು ಮುರಿದು ದಿಟ್ಟ ಬಾಣಸೂರನೆ ಸಕಲ ಲೋಕಕ್ಕೆ ಅಧಿಪತಿಯಾಗಿ ಮೆರೆಯಬೇಕೆಂಬ ರಾಜ್ಯ ಕಾರ್ಯದ ಸತ್ಯವಾಗಿ ಬ್ರಹ್ಮವಾಯಿತು ಖಂಡಿಯ ಸಾರಥಿ ತಿಳಿಕೆ ಒಳ್ಳೆಯದು ಭೂಪತಿ ಮುಂದೇನು ಸಂಗತಿ ಆರ
ಮತ್ತು ಒಂದು ಹೂವಿನ ಹಾರವನ್ನು ಪ್ರೇಮಪೂರ್ವಕವಾಗಿ ಆಯಾರು ಮಾಡಿರುತ್ತಾರೆ. ಬೆಳಗಲ್ ವೆಂಕಟೇಶ ಇವರು ಬಾಣಾಸುರನ ಪಾತ್ರಕ್ಕೆ ಈ ಸುಂದರವಾದ ಸುವರ್ಣದ ಉಂಗುರವನ್ನು ಮತ್ತು ಸುಗಂಧದ ಹಾರವನ್ನು ಆಯಾರು ಮಾಡಿರುತ್ತಾರೆ. ಅಹೇ ಹುಣ್ಣಿಮೆ ಚಂದ್ರನಂತೆ ಹೊಳೆಯುವ ಚಂದ್ರಮುಖಿಯಾದ ಸತಿ ಮತ್ತು ಪ್ರಾಣನಾಯಕಿ ಪ್ರಾಣಪತಿ ಏನಿನ ಮುಖಾರವೆಂಬ ಈ ಪರಿಂದ ಕಂದಿ ಕುಂದಿರಲು ಕಾಣವೇನೋ ಅದು ಏನೋ ತಳವಳ ತುಂಬಿದಂತೆ ಕಾಣುತ್ತದೆ. ಅಹೇ ಸುಂದರಿ, ಸುಂದರ, ನಿನ್ನ ಮನಸ್ಸಿನಲ್ಲಿ ಮನ ಮಾಡಿ ನಿನ್ನ ಮುಖ ಖಿನ್ನತೆಗೆ ಕಾರಣವಾಗಿರುವ ಆ ನಿನ್ನ ಮನದ ದುಗುಡವೇನೆ ಸುಂದರವಗನೆ ಅದೇ ನಿರವಧಿ ಏನು ನಿನ್ನ ಮನ ಆಲೋಚನೆ. ಪ್ರಿಯ, ನನ್ನ ಮನದ ಆಲೋಚನೆ ಏನಿರುವುದು ಎಂದು ಕೇಳಿದೆಯಾ? ಹೌದು ಸುಂದರಿ. ಕಾಂತ, ಮಹತ್ವವಾದ ಕಾರ್ಯವಿರುವುದು. ಅದು ಏನು ಸುಂದರಿ? ಅದನ್ನು ಹೇಳಿದನು, ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು ಕಾಂತಿ. ಇನಿಯಾ ದೇವಿಗೆ 12 ವರ್ಷವೂ ಮೀರುತ್ತಾ ಬಂದಿತು. ಹೌದು ಸುಂದರಿ. ಪ್ರಿಯ, ಮನೆಯಲ್ಲಿ ಬೆಳೆದ ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ನೋಡಿದವರು ಜನ ಆಡಿಕೊಳ್ಳುವರು. ಕಾಂತ, ಆದ್ದರಿಂದ ಮಗಳಿಗೆ ಮದುವೆಯನ್ನು ಮಾಡು ಪ್ರಿಯ, ಮುಗಿಯೋಣ ನಿಮ್ಗೆ ಕೈಯ. ಅದೇ ಕಾಂತಿ ಮನದೊಳ ಚೆಂಗೆ ಗಂಡು ಚಿಂತಕ್ರಾಂತಳಾಗಿ ಮಂಕುಮತಿಯಿಂದ ಎನ್ನಂ ಕೇಳಿ ತಿಳಿಯದೆ ಬಿತ್ತನಿಂದ ನಿನ್ನ ಕಾಂತನ ಮನ ವಾಂಚಿತಂ ತಿಳಿಯದೆ
ನೀನು ಚಿಂತೆಗೆಯುವ ಕಾರಣವೇನು? ಅಹೇ ಕಾಂತೆ, ನಿನ್ನ ಮನ ಅಭಿಪ್ರಾಯದಂತೆ ನಮ್ಮ ನಂದಿನೇ ಲಗ್ನದ ವಿಚಾರ ಮರೆತು ಕೂಡುವುದಕ್ಕೆ ಬರಲೇ ನಾನೇನು ಅಪ್ಸಾರಿಯಪ್ಪ. ಈ ಕ್ಷಣವ ದೂತನ ಮುಖಾಂತರ ನನಗೆ ದೇಶಗಳನ್ನು ಸಂಚರಿಸಿ ವರಸುತೆಗೆ ತಕ್ಕ ವರವನ್ನು ಹುಡುಕಿಕೊಂಡು ಬಾಂಧು ಕಲಿಸುವ ಬಂಧನದಲ್ಲಿ ಬಿಟ್ಟು ಬಿಡುವ ಮಗಳ ಮಧ್ಯೆ ಆಲೋಚನೆ. ದೇಶಗಳಿಗೆ ಭಟರನ್ನು ಕಳಿಸಿ ಮಗಳಿಗೆ ತಕ್ಕಂತೆ ವರವನ್ನು ಹುಡುಕಬೇಕೆಂದು ನಿನ್ನಲ್ಲಿಗೆ ಕೇಳಿಕೊಳ್ಳುವನ ರಮಣ ಸನ್ಮೋಹನಾಭರಣ. ನೀನು ಹೇಳಿದಂತೆ ಆತುರದಿಂದ ಮಗಳಿಗೆ ಸರಿ ತೋರಿದ ವರವನ್ನು ತಂದು ಲಗ್ನವನ್ನು ಮಾಡಿಕೊಟ್ಟರೆ ಮುಂದೆ ನಮ್ಮ ಮಗಳು ಕಡಕಷ್ಟದಲ್ಲಿ ಕಾಲ ಕಳೆಯಬೇಕು. ಹೌದೇ? ಆದ ಕಾರಣ ನಿಧಾನವಾಗಿ ಆಲೋಚನೆ ಮಾಡಿ ಮಗಳ ಲಗ್ನವನ್ನು ಮಾಡಬೇಕು. ಕಮಲಲೇನೆ ಮಗಳ ಲಗ್ನಕ್ಕೆ ಮಾಡಬೇಕು ಆಲೋಚನೆ. ಕಾಂತೆ, ಮಗಳ ಲಗ್ನಕ್ಕೆ ಮಾಡಬೇಕು ಆಲೋಚನೆ ಎಂದು ಹೇಳಿದೆಯಾ? ಹೌದು ಸುಂದರಿ. ಪ್ರಿಯಾ, ಪ್ರಿಯೇ, ಮಗಳಿಗೆ ಕಲ್ಯಾಣ ಕೂಡಿ ಬಂದಾಗ ತಂದೆ ತಾಯಿಯಾದರೂ ಏನು ಮಾಡಲಾರರು. ಅವಳ ಲಗ್ನವು ಹಾಗೆ ಹೋಗುವುದು. ಆ ಸಮಯ ಆ ಸಮಯ ಬೇಕು, ಕಾಯಬೇಕು ಸುಂದರಿ. ಕಾಂತೆ, ಅದರ ಮುನ್ನ ಹೇಳುವಿನೋ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಕಾಂತ. ಲಗ್ನದ ಅಪೇಕ್ಷೆಯಂತೆ ನನ್ನ ಮನದಲ್ಲಿ ಆಸೆ ಇರುವುದು ನಿಜ. ಆದರೆ ಕಾಂತ, ಕಾಂತೆ, ನಿನ್ನ ಮಗಳನ್ನು ಕರೆಯಿಸಿ ನಿನ್ನ ಮಗಳಿಗೆ ತಕ್ಕ ವರವನ್ನು ನೋಡುವುದು ತಂದೆಯಾದ ನಿನ್ನ ಕರ್ತವ್ಯ ಇರುವುದು. ಹೌದು ಸುಂದರಿ. ಆದ್ದರಿಂದ ಕಾಂತ, ಕಾಂತೆ, ನಿನ್ನ ಮಗಳನ್ನು ಕರೆಯಿಸು. ನಿನ್ನ ಮಗಳಿಗೆ ತಕ್ಕ ವರವನ್ನು ನೋಡುವುದು ಕಾಂತ ಗುಣವಂತ. ಹೇ ಕಾಂತೆ, ನಮ್ಮ ಮಗಳ ಪಡಿಲಿಕ್ಕಿದ್ದವ ಹೇಗಿದೆಯೋ ಏನೋ ಇದಿಲಿಕ್ಕಿದ್ದವನ್ನು ಬಲ್ಲವರಾರು. ಹೌದೇ? ನಾವು ಅವಸರ ಪಟ್ಟರೆ ಹೇಗಾಗೀತು? ಬಹಳ ಮುಂದೆ ಆಲೋಚನೆಯಿಂದ ಮಗಳ ಲಗ್ನವನ್ನು ಮಾಡಬೇಕು. ಹೌದೇ? ಹೇ ಅಲ್ಲವೇ? ಅಲ್ಲವ? ಅವಸರದ ನಿರ್ಧಾರ ಚಾತುರ್ಯಕ್ಕೆ ಕಾರಣ ಎಂಬಂತೆ ನಾವು ಅವಸರ ಪಡುವುದು ತರವಲ್ಲ. ಹೇ ಸುಂದರಿ, ಸುಂದರ, ನಮ್ಮ ಮಗಳಿಗೆ ತಕ್ಕ ವರವು ಹೇಗಿರಬೇಕೆಂದರೆ ಹೇಗಿರಬೇಕು? ವಿದ್ಯಾಬುದ್ಧಿಯಲ್ಲಿ ವಿಶಾಲನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಹೌದೇ? ನನ್ನ ಮಗಳಿಗಿಂತಲೂ 4 ವರ್ಷ ಹಿರಿಯನಾಗಿರಬೇಕು. ಹೌದೇ ಕಾಂತ? ರೂಪದಲ್ಲಿ ಸುಂದರನಾಗಿರಬೇಕು, ಸದ್ಗುಣ ಉಳ್ಳವನಾಗಿರಬೇಕು, ಮತ್ತೆ ಬಲಾಢ್ಯನಾಗಿರಬೇಕು. ಅಂತವರನ್ನು ತಂದು ಲಗ್ನವನ್ನು ಮಾಡಿಕೊಟ್ಟರೆ ಮಗಳು ಸುಖಪಟ್ಟಾಳು. ಯೋಚನೆ ಮಾಡಿ ನಿಂದಿನ ನಿರ್ಧಾರ ಮಾಡೋಣ ಸುಂದರಿ. ನೀನೇ ಎನ್ನ ಬಾಳಿನ ಹೃದಯೇಶ್ವರಿ. ಕಾಂತ, ಅಯ್ಯೇ ಕಾಂತೆ, ಹಾಗಾದರೆ ಇದಲ್ಲದೆ ಮತ್ತೆ ಹೇಳಿದನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ದೇವ ದೇವ. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ದೇವ ದೇವ. ಮಗಳೆಂದವ ಮಹದೇವವ, ಮಗಳೆಂದವ ಮಹದೇವ. ಬಯಸಿದೆ ನೀನು ಜಯಿತವ, ಬಯಸಿದೆ ನೀನು ಜಯಿತವ. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ನೀ ಮಹಾದೇವ. ಕ್ಷಣವೇ ಮದುವೆ ಮಾಡುವ ಕಾರ್ಯ. ಬಯಸು ಕ್ಷಣವೇ ಮದುವೆ ಮಾಡುವ ಕಾರ್ಯ. ನಿಲ್ಲಿಸಾದ ಬಾರದು ಎಂದು, ನಿಲ್ಲಿಸ ಬಾರದು ಎಂದು ಬೇಡಿಕೊಳ್ಳುವೆ ಕಾಲ, ನಾ ಬೇಡಿಕೊಳ್ಳುವೆ ಕಾಲ. ಕೈ ಹಿಡಿದ ಪತಿದೇವ ಎನ್ನ ಬಾಳಿಗೆ ನೀ ಮಹಾದೇವ. ಕಾಂತ, ಹೇ ಕಾಂತೆ, ಪ್ರಿಯ, ಪ್ರಿಯೆ, ಯಾವ ವಯಸ್ಸಿನಲ್ಲಿ ಲಗ್ನ ಆಗಬೇಕು ಆ ವಯಸ್ಸಿನಲ್ಲಿ ಲಗ್ನ ಆದರೆ ಮಕ್ಕಳ ಬಾಳು ಚಂದವಾಗಿರುವುದು. ಕಾಂತ, ಕಾಂತೆ, ಇದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ಅಭಿಪ್ರಾಯವನ್ನು ತಿಳಿಸು ಕಾಂತ ಗುಣವಂತ. ಅಹೋ ಸರಿಸಿ ಜಾಕ್ಷಿ, ಸುಂದರ, ಚಪ್ಪಣ್ಣಾರ ದೇಶ ರಾಜ್ಯರೊಳಗೆ ಹೋಗಿ ಅವರ ಚಿತ್ರಪಟಗಳನ್ನು ಧರಿಸಿ ಮಗಳಿಗೆ ತೋರಿಸಿ ಆ ಮಗಳ ಮೆಚ್ಚಿದ ಪುರುಷನಿಗೆ ಮಗಳನ್ನು ಕೊಟ್ಟು ಅತಿ ಸಂಭ್ರಮದಿಂದ ಮಗಳ ಲಗ್ನವನ್ನು ಎನ್ನ ಮನೆಯ ಮುಂದೆ ಮಾಡಿಕೊಡುತ್ತೀನಿ ಸತಿ. ನೀನು ನಿನ್ನಂತ ಪರಕ್ಕೆ ತೆರಳು, ಅತಿ ಜಾಗ್ರತೆ. ನಿನ್ನ ಇಷ್ಟದಂತೆ ಆಗುತ್ತೆ ಕಾಂತ.
ನಮೋ ನಮೋ ಜನಕ. ಅಹೋ ಎನ್ನ ಮೋಹದ ಮಗಳಾದ ಉಷಾದೇವಿ, ನಿನಗೆ ಮಂಗಳವಾಗಲಿ. ಸಲಮರಾಗಾತ್ರಿ ತಂದೆ ಅರೇ ಮಗಳೇ, ಏನು ಕೇಳು. ಅದೇನು ಚೆನ್ನಾಗಿ ಹೇಳ್ಕಂದ. ಜನಕ, ಅದೇ ಕಂದ, ನನ್ನ ತಾಯಿಯಾದ ಗಿರಿಜಾದೇವಿಯು ನಿನಗೊಂದು ವರವನ್ನು ಅದು ಏನಂತ ಪಟ್ಟಿರುವ ಕುತ್ಕರಮ್ಮ, ಆ ವರವನ್ನು ನೀನು ಇಲ್ಲ ಎನ್ನದಂತೆ ಕುತ್ಕರವ ಹೇಳಮ್ಮ. ಜನಕ, ಅದೇ ಕಂದ, ಆ ವರವನ್ನು ನೀನು ಇಲ್ಲ ಎನ್ನದಂತೆ ನಡೆಸಿ ಕೊಡಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ ತಂದೆ. ನಿನ್ನ ಪಾದಗಳಿಗೆ ಶರಣೆಂದೆ. ಆಹೋ ಎನ್ನ ಮುದ್ದು ಗಿಳಿಯಾದ ಉಷಾದೇವಿ, ಇತ್ತ ಬಾರೆ ಅಮ್ಮಯ್ಯ, ಇದ್ದೋ ಎನ್ನ ಕೊನೆಯ ಮೇಲೆ ಕುಂತು. ನಿನ್ನ ನೂತನವಾದ ಮಾತಕ್ಕೆ ಎನ್ನ ಮನಕ್ಕೆ ಹರ್ಷ ಉಂಟಾಗಿತ್ತು. ಏ ಕಂದ, ನಿನ್ನ ಜನಕನಾದ ಎನ್ನ ಮೇಲೆ ಅದೆಷ್ಟು ಸಂಶಯ ಇದೆ ನಿನಗೆ? ನೀನು ಕೇಳಬೇಕಾಗಿರುವುದು ಏನು ಕೇಳ ಮಗಳೇ? ಎನ್ನ ಜೀವನ ನಾವು ಓಡಾಡಿ ತಂದು ಕೊಡುವೆನು. ಏ ಮಗಳೇ, ಅಪ್ಪಯ್ಯ, ನೀನು ಕೇಳುವ ವಸ್ತು ಈ ಭೂಲೋಕದಲ್ಲಿಯೂ ಅಥವಾ ಆ ಕೈಲಾಸದಲ್ಲಿಯೂ ಪಾತಾಳ ಲೋಕದಲ್ಲಿ ಅಡಗಿದ್ದರೆ ಬಿಡದ ತಂದು ಕೊಡುವನು ಮಗಳೇ. ಬುದ್ಧಿ ಸಂಪನ್ನಳೇ. ಅಪ್ಪಯ್ಯ, ಅಮ್ಮಯ್ಯ, ನಾನು ಕೇಳುವುದನ್ನು ತಂದು ಕೊಡುವೆಯ ತಂದೆ? ಆಗುವುದಾದರೂ ತಂದು ಕೊಡುವನೆ ಮಗಳೇ. ಅಪ್ಪಯ್ಯ, ಏ ಕಂದ, ಆಗುವುದು. ಹೌದು ಮಗಳೇ. ಹೌದು ತಂದೆ, ಹೇಳಿವಿಲೆ ಕೇಳು. ಅದೇನು ಚೆನ್ನಾಗಿ ಹೇಳಿ ನಂದಿನಿ.
ಕಾಲಿಗೆ ಕೈಯದಂತೆ ಎನ್ನನ್ನು ಮನೆಯಿಂದ ಆಚೆಗೆ ತಳ್ಳದಂತೆ ಎನ್ನ ಮಾತನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ ತಂದೆ. ಇದನ್ನು ಕೇಳುವುದಕ್ಕೆ ನಾನು ಅಲ್ಲಿಂದ ಓಡೋಡಿ ಬಂದೆ. ಅಹೋ ಎನ್ನ ಮೋಹದ ಮಗಳಾದ ಶಾಲೆಯಲ್ಲಿ ಅಪ್ಪಯ್ಯ, ನಿನ್ನ ಎತ್ತ ತಂದೆಯ ಮುಂದೆ ನಿನ್ನ ಮನದಾಸೆ ಕೇಳುವುದಕ್ಕೆ ನೀನಿಷ್ಟು ಸಂಶಯ ಪಡುವುದೇದಕ್ಕೆ? ಅಹೋ ಎನ್ನ ಮೋಹದ ಖುಷಿ ಜನಕ, ಎನ್ನ ಮೇಲೆ ನಿನಗೆ ಸಂಶಯ ಇರುವವರು ನಿನ್ನ ಚಿಕ್ಕಂದಿನಿಂದ ಹತ್ತಿರದಿಂದ ಸಾಕಿ ಸೈವಿದನು ಎನ್ನ ಮೇಲೆ ಈ ಬರಿ ಹಳ್ಳಗಳಿವೆ. ನಿನ್ನ ಮನದಾಸೆ ಕೇಳು ಮಗಳೇ, ತಡ ಮಾಡದೆ ತಂದು ಕೊಡುವೆ ಈಗಲೇ. ಅಪ್ಪಯ್ಯ, ಏ ಮಗಳೇ, ನನ್ನ ಮನದಾಸೆ ಎಳೆಬೇಕೆ? ಹೌದು ಮಗಳೇ, ಇವಾಗ ಹೇಳುತ್ತೇನೆ, ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು ಮಗಳೇ. ನಡೆಸಿಕೊಡುವೆಯಾ? ಹೌದು ಮಗಳೇ. ಮಾತು ಕೊಡು. ಆಗದಂದರೆ ಮೆಡಿಸಿಕೊಳ್ಳುವನ ಮಗಳೇ. ಹೌದು ಮಗಳೇ. ಮಾತು ಕೊಡು. ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಏ ಕಂದ, ಶ್ರೀ ಕೃಷ್ಣನ ಮಗ ನಿರೋಧನು